ಇಲ್ಲೇ ನೂರಾರು ಮಕ್ಕಳನ್ನ ತಂದಿದ್ದಾರೆ. 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ನಿಮ್ಗೆ ಮಕ್ಕಳೇ ಆಗಲ್ಲ, ಪ್ರಯತ್ನ ಪಡ್ಬೇಡಿ, ವಯಸ್ಸಾಯ್ತು ಅಂತ. ಅವ ಎಷ್ಟು ವರ್ಷ ಮಕ್ಳಿರ್ಲಿಲ್ಲ ಅವ ಮುಂದೆ 1 ವರ್ಷ 2 ವರ್ಷ ಅಲ್ಲ 12 ವರ್ಷ ಮಕ್ಳಿಲ್ದೆ ಇವತ್ತು ಮಕ್ಕಳ ಭಾಗ್ಯವನ್ನ ಪಡೆದು ಇಲ್ಲಿ ಬಂದಿದ್ದಾರೆ. ಕೋಟೆ ಚಾಮುಂಡಿ ಉಂಡಿ ಆಯ್ತಾ. ಎಷ್ಟು ವರ್ಷದಿಂದ ಮಕ್ಳಿರ್ಲಿಲ್ಲ? 8 ವರ್ಷದಿಂದ ಮಕ್ಳಿರ್ಲಿಲ್ಲ. ಎಷ್ಟು ವರ್ಷ ಆಗಿತ್ತವ ಮದುವೆಯಾಗಿ? 5 ವರ್ಷ. ನಿಮ್ಮ ಹೆಸರೇನವ? ರಮ್ಯಾ. ನಿಮ್ಮ ಹೆಸರಪ್ಪ? ಹನುಮಂತರಾಯಪ್ಪ, ರಮ್ಯಾ ಅಂತ. 5 ವರ್ಷ ಮಕ್ಳಿಲ್ದೆ. ಎಷ್ಟು ವರ್ಷ ಮಕ್ಳಿರ್ಲಿಲ್ಲ? ಜೋರಾಗಿ ಹೇಳಿ. 1 ವರ್ಷ 2 ವರ್ಷ ಅಲ್ಲ 7 ವರ್ಷ. 7 ವರ್ಷದಿಂದ ಮಕ್ಳಿಲ್ದೆ. ಇಲ್ಲಿ ಸತ್ಯ ಘಟನೆ ಮಾತ್ರ ನಾವು ಹೇಳ್ತಾ ಇರೋದು. ಇಲ್ಲಿ ನಾವು ಸುಳ್ಳಿನ ಜೀವನ ಇಲ್ಲಿ ಮಾಡಕ್ ಹೋಗ್ತಾ ಇಲ್ಲ. ಹುಲಿದುರ್ಗ, ಯಾವುದು ಹುಲಿದುರ್ಗದಿಂದ ನಿಲ್ಲುವ ಮಕ್ಕಳು 4 ವರ್ಷದ ಮಕ್ಕಳಿಲ್ಲದೆ ಅವರು ತುಂಬಾ ನೋವಲ್ಲಿದ್ರು. ಅವರ ತಾಯಿಯವರು ಈ ಮಗು ಆಗಿದ್ದಿಲ್ಲ, ಮೊಮ್ಮಗ ಬೆಂಗಳೂರು ದೇವನಹಳ್ಳಿಯಿಂದ ಮಗುವನ್ನ ತಂದಿದ್ದಾರೆ. 4 ವರ್ಷ ಮಕ್ಕಳಿರ್ಲಿಲ್ಲ. 1 ವರ್ಷ 2 ವರ್ಷ 4 ವರ್ಷ ಮಕ್ಕಳಿಲ್ಲ. 4 ವರ್ಷ ಆದ್ಮೇಲೆ ಮುದ್ದಾದ ಮಗುವನ್ನ ತಂದಿದ್ದಾರೆ. ಅವ 3 ವರ್ಷ ಆಗಿ ಕಟ್ಸಿ ಜೋರಾಗಿ ಜವಳಿ ಮಕ್ಕಳು ಚಾಮರಾಜನಗರ. ಎಲ್ಲಿಂದ ಬಂದಿರೋದು? ನಗರ, ಚಾಮರಾಜನಗರದಿಂದ. ಅಯ್ಯೋ ಆ ಮಕ್ಕಳ ನೋಡಿ ಎಷ್ಟು ಮುದ್ದಾಗಿ, ನಮ್ಮ ಅಪ್ಪ ಕಣ್ಣಲ್ಲಿ ನೀರು ಬರುತ್ತೆ ಈ ಮಕ್ಕಳನ್ನ ನೋಡ್ತಾ ಇದ್ರೆ. ತಗೊಳ್ಳಿ, ಇಲ್ಲೇ ನೂರಾರು ಮಕ್ಕಳನ್ನ ತಂದಿದ್ದಾರೆ. 5 ವರ್ಷ 10 ವರ್ಷ 15 ವರ್ಷ 20 ವರ್ಷ ನಿಮ್ಗೆ ಮಕ್ಕಳೇ ಆಗಲ್ಲ, ಪ್ರಯತ್ನ ಪಡ್ಬೇಡಿ, ವಯಸ್ಸಾಯ್ತು ಅಂತ ಹೇಳಿ ಟ್ರೀಟ್ಮೆಂಟ್ ಆಗದೆ ಲಕ್ಷಗಟ್ಟಲೆ 10 ಲಕ್ಷ 15 ಲಕ್ಷ 20 ಲಕ್ಷ ಖರ್ಚು ಮಾಡಿ ಹಾಸ್ಪಿಟಲ್ ಮಾಡಿ ಸಾಲವನ್ನು ಹೊತ್ಕೊಂಡು ಭಗವಂತನ ಮೇಲೆ ಭಾರ ಹಾಕಿ ಆ ಮಾಯಗಾರರು ಇಲ್ಲಿದ್ದಾರೆ. ಆಮೇಲೆ ಮಹದೇಶ್ವರ, ಮಕ್ಕಳೇಶ್ವರ, ಸಿದ್ದಪ್ಪಾಜಿ ಬಾವಡ ಪುರುಷರು ಅಂತ ಇಲ್ಲಿ ನೆಮ್ಮಿ ಬರ್ತಾರೆ. ಇವತ್ತು ನಾವು ಇಷ್ಟೊಂದು ಮಕ್ಕಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಪುನೀತಪ್ಪರು ಕೂಡ ಆಗಮಿಸಿದ್ದಾರೆ ಅತಿಥಿಯಾಗಿ. ಯಾಕಂದ್ರೆ ನಾನು ಪುನೀತಪ್ಪವ್ರ ವಿಡಿಯೋನ ಪ್ರತಿಯೊಂದು ವಿಡಿಯೋನ ನೋಡ್ತೀನಿ. ಯಾಕಂದ್ರೆ ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಅವರಲ್ಲಿ ಇರೋಂಥ ಒಂದು ಅಭಿಮಾನ ನಾನು ಕಣ್ಣಲ್ಲಿ ನೋಡ್ತಾ ಇದ್ದೀನಿ, ಕಿವಿಯಲ್ಲೂ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಕೂಡ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ಇಂಥ ವ್ಯಕ್ತಿ ಇದರಲ್ಲ, ಕೆಲಸ ಮಾಡ್ತಾ ಇದ್ದಾರಪ್ಪ ಮಾಡಲಿ ಅಂತ ಯಾವತ್ತೂ ಕೂಡ ಆ ಭಗವಂತ ಮಲೆಮಹದೇಶ್ವರ, ಆ ಸಿದ್ದಪ್ಪಾಜಿ, ಆ ಮಕ್ಕಳೇಶ್ವರ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚು ಕ್ಲಾಗ್ ಮಾಡಿಗೆ ಯಾವತ್ತೂ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಚೆನ್ನಾಗಿರಲಿ ಭಗವಂತ. ಇವತ್ತು ಸಂತೋಷವಾಗಲಿ. ನಮ್ಮ ಕರ್ನಾಟಕ ಜನತೆಗೆ ಹೇಳ್ತೀನಿ, ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಮಾಡೋಂಗಿದ್ರೆ ಮಾತ್ರ ಒಂದು ಒಳ್ಳೆಯದನ್ನ ಬಯಸಿ, ಯಾರು ಕೇಡನ್ನು ಬಯಸಬೇಡಿ. ಆ ಭಗವಂತ ಮೆಚ್ಚಬೇಕು. ನಮ್ಮ ಬದುಕು ಭಗವಂತ ಮೆಚ್ಚಬೇಕು, ಜನ ಮೆಚ್ಚೋದು ಬೇಕಾಗಿಲ್ಲ. ನಾವು ಒಂದು ಒಳ್ಳೆ ಕೆಲಸ ಮಾಡೋಣ. ಇವತ್ತು ನಿಮ್ಮ ಕೈಲಾದಷ್ಟು ಒಂದು ಒಳ್ಳೆ ಕೆಲಸ ನಾವು ಮಾಡೋಣ. ಇದನ್ನ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಕರ್ನಾಟಕ ಜನತೆಗೆ. ಜೈ ಕರ್ನಾಟಕ, ಜೈ ಮಾತೆ. ಇವತ್ತು ಇಷ್ಟೊಂದು ನಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ. ನನ್ನ ಕಣ್ಣಲ್ಲಿ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಪುನೀತಪ್ಪ? ಎಷ್ಟೋ ಜನ ತಾಯಂದಿರಿಗೆ ತಾಯ್ತನವನ್ನು ತುಂಬಿದಂಥ ಮನೆ ಇದು ಬೆಟ್ಟದ ಶಂಕರಪ್ಪನವರು. ನನಗಂತೂ ಆಗಾಗ ತುಂಬ ಜನ ಫೋನ್ ಮಾಡ್ತಿರ್ತಾರೆ, ನಾನು ನೋಡ್ತಿರ್ತೀನಿ. 15 ವರ್ಷ 20 ವರ್ಷ ಮಕ್ಕಳಿಲ್ಲದೆ ಇದ್ದವರು ಕೂಡ ಈ ಕ್ಷೇತ್ರಕ್ಕೆ ಬಂದು ಅವರಿಗೆ ಸಂತಾನ ಭಾಗ್ಯವಾಗಿದ್ದು ನಾವೇ ನೋಡ್ತಿದ್ದೀವಿ. ಹಾಗಾಗಿ ಇಂಥ ಒಂದು ಸೇವೆಯನ್ನು ಮಾಡ್ತಾ ಯಾವುದೇ ಆಡಂಬರ ಇಲ್ಲದೆ, ಏನಾದರೂ ಹಣ ಮಾಡೋದೇ ಬೆಟ್ಟದ ಶಂಕರಪ್ಪನವರ ಗುರಿಯಾಗಿದ್ದರೆ ಇಷ್ಟೊತ್ತಿಗೆ ಅವರು ಕೋಟ್ಯಾಂತರ ರೂಪಾಯಿ ಹಣ ಮಾಡ್ಬೋದಿತ್ತು. ಆದರೆ ಇದು ನಂದಲ್ಲ, ಇದು ಮಾದಪ್ಪಂದು, ಇದು ಮಾದೇಶ್ವರಂದದ್ದು ಅಂತ ಹೇಳಿ ಅದನ್ನು ಭಗವಂತನಿಗೆ ಅರ್ಪಿಸಿ ಆ ಕಾಯಕದಲ್ಲಿ ನಮ್ಮನ್ನೂ ಕೂಡ ಸತ್ಕರಿಸ್ತಾ ನಮಗೂ ಬೆಂಬಲವಾಗಿ ನಿಂತ್ಕೊಂಡು ಇಂಥ ಒಂದು ಸೇವೆಯನ್ನು ಮಾಡ್ತಿದ್ದಾರೆ. ಮತ್ತು ಹಾಗಾಗಿ ನಾನು ಹೇಳೋದೇನಿದೆ, ನಾವು ಬೇಡ್ಕೊಳ್ತೇವೆ ಮತ್ತು ನಿಮ್ಮ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಬೇಡ್ಕೊಳ್ತೇವೆ. ಮತ್ತು ಇನ್ನೊಂದು, ಈ ಭೂಮಿಗೆ ಬರಬೇಕು ಅಂದ್ರೆ ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಲ್ಲೆಲ್ಲಿಂದ ಬಂದಿರ್ತಾರೆ, ಅದೆಷ್ಟು ನೋವು ಅನುಭವಿಸಿರ್ತಾರೆ. ಅಂಥವ್ರಿಗೊಂದು ಸದೃಢವಾದ ನಾಡು ಮತ್ತು ರಾಜ್ಯವನ್ನು ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ ಮಕ್ಕಳಿಗೆ. ಆಗ ನಮ್ಮ ಜನಸಂಖ್ಯೆ ಮತ್ತೆ ಬೆಳಿಲಿಕ್ಕೆ ಬೆಟ್ಟದ ಶಂಕರಪ್ಪನವರ ಈ ಮಹದೇಶ್ವರನ ಕೃಪೆ ಕೂಡ ಬಹಳಷ್ಟಿದೆ. ಹಾಗಾಗಿ ನಾನು ತುಂಬ ಹೃದಯ ಧನ್ಯವಾದ ತಿಳಿಸ್ತೇನೆ. ಇದು ಮತ್ತಷ್ಟು ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತೀನಿ. ಜೈ ಮಾತೆ, ಜೈ ಕರ್ನಾಟಕ. ಈ ಭಾರತ ಇಂಡಿಯಾ ದೇಶದಲ್ಲಿ ಹುಟ್ಟಿರೋದೇ ನಮ್ಮ ದೊಡ್ಡ ಸ್ಥಾನ. ಕೋಟೆಯವರು
ಕೋಟೆ ಕೋಟೆ ಚಾಮುಂಡಿ ಉಂಡಿ ಆಯ್ತಾ. ಎಷ್ಟು ವರ್ಷದಿಂದ ಮಕ್ಳಿರ್ಲಿಲ್ಲ? 8 ವರ್ಷದಿಂದ ಮಕ್ಳಿರ್ಲಿಲ್ಲ. 8 ವರ್ಷದಿಂದ ಹಾಸ್ಪಿಟ್ಲ್ ತೋರಿಸ್ತಾ ಇದ್ರಿ? 8 ವರ್ಷದಿಂದಲ್ಲ 2 ವರ್ಷದಿಂದ 8 ವರ್ಷದಿಂದ ತೋರಿಸಿ 2 ವರ್ಷದಿಂದ ತೋರಿಸ್ತಾ ಇದ್ರಿ. 6 ವರ್ಷ ಹೋಗೇ ಇಲ್ಲ. ಒಟ್ಟಲ್ಲಿ 8 ವರ್ಷ ಮಕ್ಳಿರ್ಲಿಲ್ಲ. ಸರ್ ಇಲ್ಲಿಗೆ ಯಾರು ಹೇಳಿದ್ರು ನಿಮ್ಗೆ ಶಂಕರಪ್ಪನವ್ರ ಹತ್ರ ಹೋದ್ರೆ ಇಲ್ಲಿ ಮಕ್ಳಾಗುತ್ತೆ ಅಂತ? ನಮ್ಮ ಅತ್ತೆ ಅಂತ ಇದಾರೆ, ಅವರು ಹೇಳಿದ್ರಿಂದ ಅಡ್ರೆಸ್, ಆವಾಗ ಅಡ್ರೆಸ್ ನೋಡ್ಕೊಂಡು ಬಂದು ಹೌದು. ಇಲ್ಲಿ ಬಂದು 1 ತಿಂಗಳಿಗೆಲ್ಲ 1 ವಾರಕ್ಕೆಲ್ಲ ನಮ್ಗೆ ಒಳ್ಳೇದಾಯ್ತು. ಒಂದೇ ತಿಂಗಳಿಗೆ ಕನ್ಫರ್ಮ್ ಆಯ್ತು. ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಿಮ್ಗೆ? ಒಂದೇ ತಿಂಗಳಲ್ಲಿ ಇತ್ತು, ನಂಬಿಕೆಯಿಂದಾನೇ ಬಂದಿದೆ. ಆದ್ರೆ ನನಗೆ 1 ವಾರ ಇತ್ತು ಅಷ್ಟೇ ಡೇಟು. ಅಲ್ಲಿ ಬಂದು ಇಲ್ಲಿ ಇವಾಗ ನೀವು ಇವಾಗ ಬಂದ್ರಲ್ಲ, ನಿಮ್ಗೆ ಬಂದಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅಂತ ಮೈಂಡ್ ಅಲ್ಲಿ ಕಂಫರ್ಟ್ ಆಗಿತ್ತು. ಮಗು ಎಷ್ಟು ತಿಂಗಳವ? 4 ತಿಂಗಳು. ತುಂಬಾ ಖುಷಿ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಒಂದು ಸಂತೋಷ ಬರ್ತಲ್ಲ ನೋಡಿ ಆ ಮಕ್ಕದಲ್ಲಿ. ಮೊದಲು ಈ ಮಕ್ಕದಲ್ಲಿ ನಗು ಇದ್ದಿಲ್ಲ ನಮ್ಮ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ. ನಮ್ಮ ತಂಗವ್ವ ನಮ್ಮ ಮಕ್ಕಳಿಗೆ ನಗಿವಾಗ ನೋಡಿ ಅವ್ರ ಮಕ್ಕದಲ್ಲಿ ಎಷ್ಟು ನಗು ಇದೆ ಅಂತ ಅವ್ರ ತಂದೆಯಲ್ಲಿ ಕೇಳೋಣಪ್ಪ. ನಿಮ್ಮ ಹೆಸರು ಏನ್ ಕೆಲಸ ಮಾಡ್ತೀರಾ? ಆಟೋ ಓಡಿಸ್ತೀರಾ? ಇವ್ ಸಂತೋಷ ನಿಮ್ಗೆ? ಸರ್ಗೂರು, HD ಕೋಟೆ ಸರ್ಗೂರ್ ಹತ್ರ ಇರೋದು ಚಾಮರಹಳ್ಳಿ ಉಂಡಿ ಆಯ್ತಾ. 8 ವರ್ಷದ ಮಕ್ಕಳಲ್ಲಿ ಇವತ್ತು ಅದ್ಭುತವಾದ ಮಗುನ ತಂದಿದೆ ಸ್ನೇಹಿತರೆ. ಏನಿಲ್ಲ, ಯಾರೇ ಮಕ್ಳಿಲ್ದವ್ರು ಎಷ್ಟೇ ವರ್ಷ ಆದ್ರೂ ಇಲ್ಲಿ ಬನ್ನಿ, ತುಂಬಾ ಒಳ್ಳೆ ಇರುತ್ತೆ. ನಂಬಿಕೆನೆ ಇಟ್ಕೊಂಡ್ ಬನ್ನಿ. ಒಂದಲ್ಲ 1 ತಿಂಗಳಲ್ಲ 2 ತಿಂಗಳೆಲ್ಲ ಒಳ್ಳೇದಾಗೆ ಆಗುತ್ತೆ. ನಾವು ಸುಮಾರು ಜನಕ್ಕೆ ಅಡ್ರೆಸ್ ಕೊಟ್ಟು 4-5 ಸೀಟ್ ಬಂದಿದ್ದಾರೆ. ಆದ್ರೆ ಸ್ವಂತ ನನ್ನ ತಮ್ಮನೇ ಇಡ್ತೀನಿ ಇಲ್ಲಿಗೆ ಕಳಿಸಿದೀವಿ. ಅವಳಿಗೂ ಈಗ 4 ತಿಂಗಳಾಗೈತೆ. ಒಳ್ಳೇದಾಗಿ ಒಳ್ಳೇದು. ನಮ್ಮನೆಯವರೇ ಕರ್ಕೊಂಡ್ ಬಂದಿದ್ರು. ನಾನೇ ಕರ್ಕೊಂಡ್ ಬಂದು 4 ತಿಂಗಳಾಗೈತೆ. ಒಳ್ಳೇದಾಗಿ. ಎಷ್ಟು ವರ್ಷ ಮಕ್ಳಿರ್ಲಿಲ್ಲವ? ಮುಂದೆ 1 ವರ್ಷ 2 ವರ್ಷ ಅಲ್ಲ, 12 ವರ್ಷ ಮಕ್ಳಿಲ್ದೆ ಇವತ್ತು ಮಕ್ಕಳ ಭಾಗ್ಯವನ್ನ ಪಡೆದು ಇಲ್ಲಿ ಬಂದಿದ್ದಾರೆ. ಆ ಮಕ್ಕಳನ್ನ ತಂದು ಆ ಮಕ್ಕದಲ್ಲಿ ನಮ್ಮ ತಂಗವ್ರ ಮಕ್ಕಳಲ್ಲಿ ಎಷ್ಟು ಖುಷಿ ಆಗ್ತಾ ಇತ್ತಪ್ಪ. ನಿಮ್ಮ ಹೆಸರು ಅಲ್ಲಿ ನೋಡ್ಕೊ ಮಾತಾಡಿ. ದಿನೇಶ್, ಜೋರಾಗಿ ಹೇಳಿ. ಯಾವ್ರು ನೀವು? ಚಾಮರಾಜನಗರ. ಎಷ್ಟು ವರ್ಷದ ಮಕ್ಳಿರ್ಲಿಲ್ಲಪ್ಪ? 12 ವರ್ಷದಿಂದ ಮಕ್ಳಿಲ್ದೆ ಇವತ್ತು ಮಕ್ಕಳನ್ನ ಪಡೆದಿದ್ದಾರೆ. ನಿಮ್ಗೆ ಅವಳಿ ಜವಳಿ ಮಕ್ಳಾಗೋದಕ್ಕೆ ತುಂಬಾ ಖುಷಿನಾ? ಯಾವ್ಯಾವ ಮಗು ಆಗಿದೆ? ಹೆಣ್ಣು ಗಂಡು? ಯಾವ್ದು ಗಂಡು? ಅದು ಗಂಡು, ಇದು ಹೆಣ್ಣು. ನೋಡಿ ಸ್ನೇಹಿತರೆ, ತುಂಬಾ ಖುಷಿಯಾಗಿ ಎಷ್ಟು ಮಕ್ಕಳನ್ನ ಎಲ್ಲ ಮಕ್ಕಳು ಅಳಿಯ ಬನ್ನಿ. ನಿಮ್ಮ ಮಗಳು ಅಳಿಯ, ನಿಮ್ಗೆ ಸಂತೋಷನಾ? 12 ವರ್ಷ ಮಕ್ಳಿರ್ತೈತಲ್ಲ, ನಿಮ್ಮ ಕಣ್ಣಲ್ಲಿ ಎಷ್ಟು ಕಷ್ಟ ಆಯ್ತು ನನ್ನ ಮಗಳ ಮಕ್ಳಿಲ್ಲ ಅಂತ. ಹೌದಾ? ಇಲ್ಲೇ ಕಣ್ಣಲ್ಲಿ ನೀರ್ ಹಾಕೊಂಡೋದ್ರಿ. ಕಣ್ಣಲ್ಲಿ ಒಂದ್ಸರಿ ಬಂದು ಕಣ್ಣಲ್ಲಿ ತುಂಬಾ ನೀರ್ ಹಾಕೊಂಡೋದ್ರು. ನನ್ನ ಮಗಳ ಮಕ್ಳಿಲ್ಲ ಸ್ವಾಮಿ ಅಂತ ಭಗವಂತವನೇ ಅಂತ ಹೇಳಿದೆ. ಇವತ್ತು ಸಂತೋಷ ಖುಷಿಯಾಗಿ ಬಂದು ನಿಮ್ಗೆ ಸಂತೋಷ ಆಯ್ತಾ? ಶಂಕರಪ್ಪನ ಮೇಲೆ ನಂಬಿಕೆ ಇದೆಯಾ? ಎಷ್ಟು ವರ್ಷ ಆಗಿತ್ತವ ಮದುವೆಯಾಗಿ? 5 ವರ್ಷ. ನಿಮ್ಮ ಹೆಸರೇನವ? ರಮ್ಯಾ. ನಿಮ್ಮ ಹೆಸರಪ್ಪ? ಹನುಮಂತರಾಯಪ್ಪ. ರಮ್ಯಾ ಅಂತ 5 ವರ್ಷ ಮಕ್ಕಳಿಲ್ದೆ ಹಾಸ್ಪಿಟಲ್ ಸುತ್ತಿ ಯಾವ ಹಾಸ್ಪಿಟಲ್ಗೆ ಹೋದ್ರು ಕೂಡ ಆಗತ್ತೆ ವೇಟ್ ಮಾಡಿ ಅಂತ ಇವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಕಳಿಸ್ಕೊಡ್ತಾ ಇದ್ರು. ಆದ್ರೆ ಅಲ್ಲಿ ಪ್ರಯತ್ನ ಬಂದಿಲ್ಲ. ಅದ್ರಲ್ಲಿ ಇಲ್ಲಿ ಬಂದಿದ್ರು. ನಿಮ್ಗೆ ಶಂಕರಪ್ಪ ಹತ್ರ ಹೋದ್ರೆ ಮಗು ಆಗುತ್ತೆ ಅಂತ ನಿಮ್ಗೆ ನಂಬಿಕೆ ಇತ್ತಾ? ಜೋರಾಗಿ ಹೇಳಿ. ಆನ್ಲೈನ್ ನೋಡಿದ್ವಿ, ನಂಬಿಕೆ ಇತ್ತು. ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಷ್ಟು ತಿಂಗಳು ಮಗು ಆಯ್ತು? 1 ವರ್ಷ. ಅದೇ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದಕ್ಕೆ 1 ವರ್ಷ ಹತ್ತರಲ್ಲಿ ಮಗು ಹತ್ತತ್ರ ಮಗು ಎತ್ಕ ಬಂದ್ಬಿಟ್ಟಿ ಆಯ್ತವಾ? ಶಂಕರಪ್ಪನವ್ರ ಮೇಲೆ ನಂಬಿಕೆ ಇತ್ತವ ನಿನ್ಗೆ? ಸಂತೋಷ ಆಯ್ತಾ? ನೋಡಿ, ಇದಕ್ಕಿಂತ ಅದ್ಭುತವಾದ ಭಾಗ್ಯ ಏನಿಲ್ಲ ಸ್ನೇಹಿತರೆ. ಇವತ್ತು ಗಂಡ ಹೆಂಡತಿ ನಮ್ಮ ತಂದೆ ಅವ್ರ ಮಕ್ಕಳಲ್ಲಿ ನೋಡ್ರಿ, ಆ ಮಕ್ಕಳಲ್ಲಿ ನಗು ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡಿ. ಗಂಡ ಹೆಂಡತಿಲಿ ಇವತ್ತು ಒಂದು ಸಂತೋಷ, ಒಂದು ಖುಷಿ, ಅವ್ರಿಗೆ ಸಂಭ್ರಮ. ಮನೇಲಿ ಒಂದು ಮಗು ಅಂತಿರ್ಲಿ, ಅದೇ ಅವ್ರಿಗೆ ಬೆಟ್ಟ ನೋಡಿ. ಆ ಮಗು ಬರಪುಟ್ಟ ಆ ಮಕ್ಕಳನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ತುಂಬಾ ಖುಷಿ ಆಗ್ತೈತೆ. ತುಂಬಾ ನಾನು ಇವನ್ನ ಈ ಭೂಮಿ ಮೇಲೆ ನಾವು ಹುಟ್ಟಿದಕ್ಕೂ ಕೂಡ ಒಂದು ಯೋಜನೆ ಇದ್ರು ಕೂಡ ಒಂದು ಒಳ್ಳೆ ಕೆಲಸ ನಾನು ಮಾಡೋಗ್ತಾ ಇದ್ದೀನಿ ಅಂತ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅಜ್ಜಿ ಏನ್ ಮಗು ತಂದಿದ್ದೀರಾ? ಎಷ್ಟು ವರ್ಷ ಮಕ್ಳಿರ್ಲಿಲ್ಲ? ಜೋರಾಗಿ ಹೇಳಿ. 1 ವರ್ಷ 2 ವರ್ಷ ಅಲ್ಲ, 7 ವರ್ಷ. 7 ವರ್ಷದಿಂದ ಮಕ್ಳಿಲ್ದೆ ಇಲ್ಲಿ ಸತ್ಯ ಘಟನೆ ಮಾತ್ರ ನಾವು ಹೇಳ್ತಾ ಇರೋದು. ಇಲ್ಲಿ ನಾವು ಸುಳ್ಳಿನ ಜೀವನ ಇಲ್ಲಿ ಮಾಡಕ್ ಹೋಗ್ತಾ ಇಲ್ಲ. ಆ ತಾಯಿ ಮಗುನ ಎತ್ಕೊಂಡು ಇಲ್ಲಿ ಬಂದಿದ್ರೆ, ತಾಯಿ ಮಗು ಅಂದ್ಮೇಲೆ ಅದೊಂದು ದೇವರಿದ್ದಾಗೆ ಆ ಮಹಾಲಕ್ಷ್ಮಿ. ಅವ್ರ ಬಾಯಲ್ಲಿ ನಿನ್ಗೆ ಎಷ್ಟು ವರ್ಷ ಮಕ್ಳಿರ್ಲಿಲ್ಲವ? 7 ವರ್ಷ. ಹಾಸ್ಪಿಟಲ್ ಮೇಲೆ ಹೋಗಿದ್ರಾ? ಏನ್ ಹೇಳ್ತಾ ಇದ್ರು ಹಾಸ್ಪಿಟಲ್ ಅಲ್ಲಿ? ಆಗುತ್ತೆ, ವೆಯ್ಟ್ ಮಾಡಿ. ಸಮಸ್ಯೆ ಏನು ಅಂತ ಹೇಳ್ತಾ ಇರಲಿಲ್ಲ. PCOD ಮಾಡಿ ಕೇಳ್ಕೊಳ್ಳಿ ಸ್ನೇಹಿತರೆ. PCOD ಪ್ರಾಬ್ಲಮ್ ಇತ್ತು. ಆ PCOD ಇದ್ರು ಕೂಡ ನಾನು ಅದಕ್ಕೆ ಗಿಡಮೂಲಿಕೆ ವ್ಯವಸ್ಥೆಯನ್ನು ನಾನು ಕೊಟ್ಟು ಅವ್ರಿಗೆ ಕುಡಿಸಿ ಅದನ್ನ ಸರಿ ಮಾಡುವಂತ ವ್ಯವಸ್ಥೆನ ನಾನು ಮಾಡಿ ಅದು ರೆಡಿ ಮಾಡಿದ್ದೀನಿ. ಇವತ್ತು ಮುದ್ದಾದ ಮಗುವನ್ನು ತಂದಿದ್ದಾರೆ. ಅದು ಮಗು ಗಂಡು ಮಗು ಆಗಿರೋ ಮಗುನ ತಂದು ಇಲ್ಲಿ ತಂದಿದ್ದಾರೆ. ಅವ್ವ, ನೀನು ಖುಷಿ ಆಯ್ತಾ? ಅಜ್ಜಿಗೆ ಖುಷಿ ಆಯ್ತು. ಎಲ್ಲಿರೋದವ? ಬೆಂಗಳೂರಲ್ಲಿ ಸುಂಕದಕಟ್ಟೆ ಹೆಗ್ನಳ್ಳಿ. ಜೋರಾಗಿ ಹೇಳಿ. ಹೆಗ್ನಳ್ಳಿನಲ್ಲಿ ಸುಂಕದಕಟ್ಟೆ ಹೆಗ್ನಳ್ಳಿಯಲ್ಲಿ ಬಂದಿದ್ದಾರೆ. ಅವ್ರು ನಂಬಿಕೆ ಇಟ್ಟು ಮಾಡ್ಬೇಕಷ್ಟೇ. ನಂಬಿಕೆ ಇದ್ರೆ ಖಂಡಿತ ಆಗುತ್ತೆ.
ಹಾಸ್ಪಿಟ್ಲಲ್ಲಿ ಆಗಿಲ್ಲ ಅಂತ ಹೇಳಿದ್ರು ಈಗ ಇದರಲ್ಲಿ ಆಗಿದೆ. ಅಂದರೆ ಯಾರು ಆಗಿಲ್ಲ ಅವ್ರು ಖಂಡಿತ ಇದಕ್ಕೆ ಹೋಗಿ ಮಾಡಿಸ್ಕೊಂಡು ತೊಟ್ಲು ಕಟ್ಸ್ಕೊಂಡು ಆಗುತ್ತೆ. ಶಂಕರಪ್ಪನ ಮೇಲೆ ನಂಬಿಕೆ ಇತ್ತವ? ನಂಬಿಕೆ ಇರಬೇಕು. ಹೌದು, ನಂಬಿಕೆ. ಹೌದು. ಹೌದಾ, ಒಳ್ಳೇದಾಗ್ಲಿ. ಅವ ನಿನಗೆ ಸಂತೋಷನಾ? ಒಳ್ಳೇದಾಗ್ಲಿ ಅಪ್ಪ. ನಮ್ಮ ಬೆಂಗಳೂರವರು ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಮಾತೆ.